ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಎಂ ಶಂಕರ್ ಅಂತ. ನಾನು ಒಬ್ಬ ರಾಜಕಾರಣಿ ಆಗಿದ್ದೀನಿ. ಸುಮಾರು ಒಂದು 15-20 ವರ್ಷದಿಂದ ಇದೇ ಕ್ಷೇತ್ರದಲ್ಲಿದ್ದೀನಿ. ಈಗ ರಾಮಮೂರ್ತಿ ನಗರದಲ್ಲಿ ನಿವಾಸಿ ನಾನು. ಇವಾಗ ನಾನು ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಈ BBMP ರಾಜಕಾಲುವೆ ಬಗ್ಗೆ ಕೆಲವು ವಿಚಾರಗಳು ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಆ್ಯಕ್ಚುಲಿ ಬಂದು BBMP ಕಾರ್ಪೊರೇಟರ್ಸ್ ಇಲ್ಲ ಅಲ್ವಾ? ದೋ ಕಾರ್ಪೊರೇಟರ್ಸ್ ಆರ್ ಅಪ್ರೋಚಿಂಗ್, ಆದರೂ ಹೈಕೋರ್ಟನ್ನು ಟು ಸೀಕ್ ಲೀಗಲ್ ಇಂಟರ್ವೆನ್ಷನ್, ಬಟ್ ಯಾವುದೂ ಪ್ರಯೋಜನ ಆಗ್ತಾ ಇಲ್ಲ. ಗೌರ್ಮೆಂಟನ್ನು ಕೇಳಿದ್ರೆ BBMP ಎಲೆಕ್ಷನ್ ಕಾರ್ಪೊರೇಟರ್ಸ್ ಇಲ್ಲ, ಕುಂದುಕೊರತೆ ಯಾರ ಹತ್ರ ನಾವು ಹೇಳ್ಕೊಳ್ಳೋಣ, ನಮ್ಮ ಪ್ರಾಬ್ಲಮ್ಸ್ ಯಾರ ಹತ್ರ ಹೇಳ್ಕೊಳ್ಳೋಣ, ಪ್ರತಿಯೊಬ್ಬ ವಾರ್ಡ್ ಸಾರ್ವಜನಿಕರೆಲ್ಲ ಕೇಳ್ತಾ ಇದ್ದಾರೆ. ಆದರೆ ಗೌರ್ಮೆಂಟು ಸೈಟೆಡ್ ಏನಂತ ಅಡ್ಮಿನಿಸ್ಟ್ರೇಟಿವ್ ಮೇಲೆ ಆಗ್ತಾ ಇದ್ದಾರೆ ರೀಸನ್ಸು. ಅರ್ಥ ಆಯ್ತಾ? ಫಾರ್ ನಾಟ್ ಹೋಲ್ಡಿಂಗ್ ಎಲೆಕ್ಷನ್ಸ್. ಗೌರ್ಮೆಂಟ್ ಅವ್ರು ಇಷ್ಟೇ ಹೆಚ್ಚು ಕಡಿಮೆ ಅವಾಗ ಒಂದು ರೀಸನ್ ಕೊಟ್ಟರು. 197ರಿಂದ ವಿಂಗಡಣೆ ಮಾಡ್ತಾ ಇದ್ದೀವಿ ವಾರ್ಡ್ಗಳನ್ನ, ಇನ್ನೂ ಅಷ್ಟು ಜಾಸ್ತಿ ಮಾಡ್ತಾ ಇದ್ದೀವಿ. ಅದು ಒಂದು ವರ್ಷ ಎಳ್ಕೊಂಡು ಹೋಗ್ಬಿಟ್ರು 243 ವಾರ್ಡ್ಗಳಿಗೆ ಅಂತ. ಅದು ತಟಸ್ಥ ಆಗ್ಬಿಟ್ರು ಸರ್ಕಾರ. ಆವಾಗ BJP ಸರ್ಕಾರ ಇತ್ತು. ಇದು ಕಾಂಗ್ರೆಸ್ಸಲ್ಲಿ ಇದ್ದಾಗೂ ಅಷ್ಟೇ, BJP ಸರ್ಕಾರ ಬಂದಾಗೂ ಅಷ್ಟೇ. ಈಗ ಮೂಲ ಉದ್ದೇಶನ ಮಾತಾಡೋಕ್ಕೆ ಇಷ್ಟೇ. ಇದೇ ನಾನು ವಾರ್ಡ್ ನಿವಾಸಿ, 26ನೇ ವಾರ್ಡ್ ರಾಮಮೂರ್ತಿ ಅನ್ನೋದು ನಿವಾಸಿಯಾಗಿದ್ದೀನಿ ನಾನು. ಆದ್ದರಿಂದ ಇಲ್ಲಿದ ಬಗ್ಗೆ ಹೆಚ್ಚು ಕಡಿಮೆ ಈಗ ಒಂದು ವರ್ಷದ ಹಿಂದೆ ರಾಜಕಾಲುವೆ, ಈ ಚರ್ಚ್ ಇದೆ, ಇಲ್ಲಿ ಒಂದು ದೊಡ್ಡ ಚರ್ಚ್ ಇದೆ ರಾಮಮೂರ್ತಿ ನಗರದಲ್ಲಿ. ಈ ಪಕ್ಕದಲ್ಲೇ ನಾವು ಕಲ್ಕೆರೆಗೆ ಹೋಗೋ ರೋಡ್ ಸಿಗುತ್ತೆ. ಅಲ್ಲಿ ಮಧ್ಯದಲ್ಲಿ ಹೆಚ್ಚು ಕಡಿಮೆ ಒಂದು ವರ್ಷದ ಹಿಂದೆ BBMP ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾಯಿದ್ರು, ಮೆಜರ್ಮೆಂಟ್ ಮಾಡ್ತಾಯಿದ್ರು. ನಾವು ಕೇಳಿದೆ, ಏನಿದು, ಏನಾಗ್ತಾ ಇದೆ, ಏನು ಮಾಡ್ತಾ ಇದ್ದೀರಾ? ಇಲ್ಲ ನಾವು BBMP ಹೆಚ್ಚು ಕಡಿಮೆ ರಾಜಕಾಲುವೆ 10 ವರ್ಷಕ್ಕೊಮ್ಮೆ ನಾವು ಊರನ್ನು ತೆಗಿಸ್ಬೇಕು, ಅದೆಲ್ಲ ಡೆಬ್ರಿಸ್ ಕ್ಲೀನ್ ಮಾಡಬೇಕು, ಅವಾಗ ಎಲ್ಲ ಸೇರಿಕೊಂಡು ರೋಡ್ಗೆಲ್ಲ ನೀರು ಬರ್ತಾ ಇದೆ ಅಂದಾಗ ನಮ್ಗೆ ಸಂತೋಷ ಆಯಿತು. ಓಕೆ, ಸಾರ್ವಜನಿಕರೆಲ್ಲ ಸುಮ್ಮನೆ ಇದ್ವಿ. JCB ಬಂತು, ಡೆಮಾಲಿಷ್ ಮಾಡಾಗೋಯ್ತು. ಸುಮಾರು ಒಂದು 10 ದಿನ 15 ದಿನ ಟೈಮ್ ತೊಗೊಂಡ್ರು, ಡೆಮಾಲಿಷ್ ಮಾಡಿಬಿಟ್ರು. ಡೆಮಾಲಿಷ್ ಮಾಡತಕ್ಕಂತೆ ಡೆಬ್ರಿಸು ಅದು ಹಂಗೆ ಬಿಟ್ಟರು, ಯಾವ ಹೂಳು ಎತ್ತಿಸ್ಲಿಲ್ಲ. ಇವತ್ತು 1 ವರ್ಷ ಆಗ್ತಾ ಇದೆ, ಅದು ಯಾವಾಗ ಬಿದ್ದಿದೆ ಅದೇ ಥರ ಬಿದ್ದಿದೆ. ಇವತ್ತು ಆ ರೋಡಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ಅದೇ ರೋಡಲ್ಲಿ, ಪಕ್ಕದ ರೋಡಲ್ಲೇ ಆಂಟೋನಿ ಸ್ಕೂಲ್ ಇದೆ, ಸೆಂಟ್ ಆನಿ ವುಮೆನ್ಸ್ ಕಾಲೇಜ್ ಇದೆ 7th ಕ್ರಾಸಲ್ಲೇ. ಆ ಜನಗಳು ಅದು ಹೆಂಗೆ ಬರ್ತಾರೋ ಹೆಂಗೆ ಹೋಗ್ತಾರೋ ಗೊತ್ತಾಗ್ತಾ ಇಲ್ಲ. ಮೋರಿ ಮುಖೇನ ದಾಟ್ಕೊಂಡು ಹೋಗ್ಬೇಕು. ಮೋರಿ ಓಪನ್ ಮಾಡಿಬಿಟ್ಟಿದ್ದಾರೆ. ಒಂದು 10 ಅಡಿನೂ ಇಲ್ಲ, ಒಂದು 8 ಅಡಿ ಅಗಲ ಇರ್ಬೋದು ಜಾಗ. ಅಲ್ಲಿ 2 ಗಾಡಿ 3 ಗಾಡಿ ಹೋಗೋಕ್ಕಾಗಲ್ಲ. ಸ್ವಲ್ಪ ಮಾಡಿದ್ರೆ ಮೋರಿ ಒಳಗೆ ಹೋಗ್ಬೇಕು ಮಕ್ಕಳು. ಜೀವಕ್ಕೆ ಹಾನಿ ಇದೆ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಕೂಡಲೇ ಒಂದು ಯಾರು ಒಬ್ರು ಟೀಮ್ ಬಂದು, ಅಟ್ಲೀಸ್ಟ್ ಕಾರ್ಪೊರೇಟರ್ ಇಲ್ಲ, ಮತ್ತೊಬ್ರು ಇಲ್ಲ, ಮುಖಂಡರುಗಳಿದ್ದಾರೆ ಅಷ್ಟೇ ಇಲ್ಲಿ, ಅವರು ಬರ್ತಾರೆ, ಇದೇ ಥರ ಕೇಳ್ತಾ ಇದ್ದಾರೆ. ನಾವು ಏನು ಹೇಳೋಕ್ಕಾಗುತ್ತೆ ಇಲ್ಲಿ? ಸಾರ್ವಜನಿಕರಿಗೆ ಯಾವ ರೀತಿ ನಾವು ಆಶ್ವಾಸನೆ ಕೊಡೋದು ಹೇಳಿ? ತಾವೇ ಇದೇ ಥರ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀರಾ. ಇದ್ರ ಬಗ್ಗೆ ದಯವಿಟ್ಟು ಯಾರು ಒಂದು BBMP ಸಂಬಂಧಪಟ್ಟ ಅಧಿಕಾರಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ದಯವಿಟ್ಟು ಈ ವಿಡಿಯೋ ಮುಖೇನ ನೋಡಿದ ತಕ್ಷಣ, ನಾನು ಈ ವಿಡಿಯೋಲ್ಲಿ ಲಾಸ್ಟಲ್ಲಿ ನನ್ನ ಈ ಮಾತನ್ನ ಮುಗಿದಾದ ಮೇಲೆ ನಾನು ಅದರದ ಫೋಟೋಸ್ ವಿತ್ ವಿಡಿಯೋಸ್ ಕಳಿಸ್ಕೊಡ್ತೀನಿ. ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ನೋಡಬೇಕಾಗಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, BBMP ಆಗಿರ್ಬೋದು, ಸರ್ಕಾರನೇ ಆಗಿರ್ಬೋದು, ಯಾರಾಗಿರ್ಬೋದು, ಮುಖ್ಯಸ್ಥರುಗಳು ಕೂಡಲೇ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಆದಷ್ಟು ಬೇಗ ನಮಗೆ ಅದನ್ನ ಮುಚ್ಚಿಕೊಟ್ಬಿಡಿ. ಅದು ಯಾವ ರೀತಿ ಮುಂಚೆ ಇತ್ತು ಮೋರಿ ಓಪನ್ ಮಾಡುವಾಗ, ಈಗ ಎಷ್ಟು ಡೇಂಜರ್, ಅಪಾಯಕಾರಿಯಾಗಿದೆ ಅಂದರೆ ತುಂಬ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಜನಗಳು. ಅಲ್ಲಿ ಕ್ರಾಸ್ ಮಾಡಿ ಹೋಗುವವರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಆದ್ದರಿಂದ ದಯವಿಟ್ಟು ನಾನು ಮತ್ತೊಮ್ಮೆ ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಇದಕ್ಕೆ ಸಂಬಂಧಪಟ್ಟವರು, ಏಕೆಂದರೆ ಇವಾಗ ಕಾರ್ಪೊರೇಟರ್ಸು ಇಲ್ಲ, ಯಾರು ಮಾಡ್ತಾರೆ ಇವಾಗ? MLAಗಳಿದ್ದಾರೆ, MLA ಹತ್ರ ಹೋಗಿ ಅವರು ನೋಡ್ಕೊಳ್ತಾರ? ಯಾರೂ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ ಇದ್ರ ಬಗ್ಗೆ. ಆದ್ದರಿಂದ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಇನ್ನು ಮುಂದೆ ಈ ಒಂದು ವಿಡಿಯೋ ಮುಖಾನ ಆದಮೇಲೆ ಯಾರ್ಯಾರು ಇದನ್ನ ನನ್ನ ವಿಡಿಯೋನ ನೋಡಿದ್ದೀರಾ, ಶಂಕರ್ ಪ್ರಚಾರ ಸಮಿತಿ ಚಾನೆಲ್ಗೆ ಲೈಕ್, ಕಾಮೆಂಟ್ಸ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು. ಎಂ ಶಂಕರ್ ಅಂತ ನನ್ನ ಹೆಸರು.